ನಮಸ್ಕಾರ ಸ್ನೇಹಿತರೆ. ಒಂದು ಕ್ಷಣ ಯೋಚಿಸಿ, ನಿಮ್ಮ ಜೀವನದಲ್ಲಿ ನೀವು ಯಾವಾಗ ಹೆಚ್ಚು ಸೋಲುತ್ತೀರಿ ಗೊತ್ತಾ? ಪ್ರಯತ್ನ ಮಾಡಿದಾಗ ಅಲ್ಲ, ಪ್ರಯತ್ನ ಮಾಡುವ ಮುಂಚೆಯೇ ನನಗೆ ಆಗಲ್ಲ ಎಂದು ನಿರ್ಧಾರ ಮಾಡಿಕೊಂಡಾಗ. ಕುರುಕ್ಷೇತ್ರದಲ್ಲಿ ಅರ್ಜುನನಿಗೂ ಇದೇ ಆಗಿತ್ತು. ಅವನ ಕೈಯಲ್ಲಿ ಬಿಲ್ಲಿತ್ತು, ಅವನಲ್ಲಿ ಶಕ್ತಿಯೂ ಇತ್ತು, ಯುದ್ಧ ಗೆಲ್ಲುವ ಸಾಮರ್ಥ್ಯವೂ ಇತ್ತು. ಆದರೆ ತನ್ನ ಮನಸ್ಸಿನ ಮುಂದೆ ಮಾತ್ರ ಅವನು ಸೋತಿದ್ದ. ಅವನು ಕೃಷ್ಣನಿಗೆ ಹೇಳಿದ, ನನ್ನಲ್ಲಿ ಶಕ್ತಿ ಇಲ್ಲ, ನನ್ನಿಂದ ಈ ಯುದ್ಧ ಆಗುವುದಿಲ್ಲ. ಕೃಷ್ಣನು ನಗಲಿಲ್ಲ, ಗದರಲಿಲ್ಲ. ಒಂದು ಪ್ರಶ್ನೆ ಕೇಳಿದ, ಅರ್ಜುನ, ನಿನ್ನನ್ನು ಸೋಲಿಸಿದ್ದು ಯುದ್ಧವೇ ಅಥವಾ ನಿನ್ನ ಭಯವೇ? ಅರ್ಜುನ ಮೌನವಾದ, ಏಕೆಂದರೆ ಅವನಿಗೆ ಅರ್ಥವಾಗಿತ್ತು, ಯುದ್ಧ ಇನ್ನೂ ಆರಂಭವೇ ಆಗಿರಲಿಲ್ಲ. ಆದರೂ ಅವನು ತನ್ನ ಮನಸ್ಸಿನಲ್ಲಿ ಈಗಾಗಲೇ ಸೋತಿದ್ದ. ಇಂದು ನಮ್ಮ ಜೀವನದಲ್ಲೂ ಇದೇ ಆಗುತ್ತಿದೆ. ಒಳ್ಳೆಯ ಕೆಲಸ ಆರಂಭಿಸಬೇಕು ಅನಿಸುತ್ತದೆ, ಆದರೆ ಹಣ ಇರಲ್ವಲ್ಲ, ಜನ ಏನು ಹೇಳುತ್ತಾರೆ, ನಾನು ಸೋತರೆ ಎಂಬ ಯೋಚನೆಗಳು ನಮ್ಮ ಕನಸನ್ನು ಹುಟ್ಟುವ ಮೊದಲೇ ಕೊಂದುಬಿಡುತ್ತವೆ. ಆಗ ಕೃಷ್ಣ ಹೇಳಿದ ಪಾಠ, ನಿನ್ನ ಶತ್ರು ಹೊರಗಿಲ್ಲ, ಮೊದಲು ನಿನ್ನೊಳಗಿನ ಭಯವನ್ನು ಗೆಲ್ಲು. ಈ ಮಾತು ಕೇವಲ ಅರ್ಜುನನಿಗಲ್ಲ, ಪ್ರತಿ ವಿದ್ಯಾರ್ಥಿಗೆ, ಪ್ರತಿ ಉದ್ಯೋಗಿಗೆ, ಪ್ರತಿ ಕನಸು ಕಾಣುವ ವ್ಯಕ್ತಿಗೂ. ಯಾಕಂದರೆ ಜೀವನದಲ್ಲಿ ದೊಡ್ಡ ಯುದ್ಧಗಳು ಹೊರಗಡೆ ನಡೆಯುವುದಿಲ್ಲ, ಅವು ನಮ್ಮ ಮನಸ್ಸಿನೊಳಗೆ ನಡೆಯುತ್ತವೆ. ಒಮ್ಮೆ ಆ ಭಯವನ್ನು ಗೆದ್ದರೆ ಹೊರಗಿನ ಯಾವ ಸವಾಲೂ ದೊಡ್ಡದಾಗಿ ಕಾಣುವುದಿಲ್ಲ. ಅರ್ಜುನನು ತನ್ನ ಮನಸ್ಸನ್ನು ಗೆದ್ದ, ಅದರ ನಂತರವೇ ಯುದ್ಧವನ್ನು ಗೆದ್ದ. ನಾವು ಅದನ್ನೇ ಕಲಿಯಬೇಕು. ಮೊದಲು ನಮ್ಮನ್ನು ನಾವು ನಂಬಬೇಕು, ನಂತರ ಜಗತ್ತು ನಮ್ಮನ್ನು ನಂಬುತ್ತದೆ. ಕೊನೆಯ ಮಾತು, ಕೃಷ್ಣ ಅರ್ಜುನನಿಗೆ ಆಯುಧ ಕೊಟ್ಟಿಲ್ಲ, ಅವನು ಕೊಟ್ಟದ್ದು ಒಂದು ಹೊಸ ದೃಷ್ಟಿಕೋನ. ಜೀವನ ಬದಲಾಗುವುದು ಪರಿಸ್ಥಿತಿ ಬದಲಾದಾಗ ಅಲ್ಲ, ನಮ್ಮ ಆಲೋಚನೆಗಳು ಬದಲಾದಾಗ. ಜೈ ಶ್ರೀಕೃಷ್ಣ.